ಶಿಡ್ಲಘಟ್ಟ ತಾಲೂಕಿನಲ್ಲಿ ರಂಗೇರಿದ ಚಿಮುಲ್ ಚುನಾವಣೆ. ಇಂದು ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚುನಾವಣೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಹಳ ಬಿರುಸನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಮುಖಂಡ ಶಶಿಧರ್ ಮುನಿಯಪ್ಪ ಹಾಗೂ ಪುಟ್ಟಾಂಜನಪ್ಪ ನೇತೃತ್ವದಲ್ಲಿ ಇಂದು ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀನಿವಾಸ ರಾಮಯ್ಯ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಚೊಕ್ಕೇಗೌಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಅಡಿಷನಲ್ ಡಿಸಿ ಭಾಸ್ಕರ್ ಬಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ನೂರಾರು ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ರು. ಕಳೆದ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ ಗೆಲುವನ್ನ ಸಾಧಿಸಿದ್ರು. ಈ ಬಾರಿ 2 ಸ್ಥಾನವಾಗಿದೆ. 2 ಸ್ಥಾನದಲ್ಲಿಯೂ ನಾವೇ ಗೆಲುವನ್ನ ಸಾಧಿಸುತ್ತೇವೆ ಎನ್ನುವ ಭರವಸೆ ಇದೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಆಡಳಿತದಲ್ಲಿದ್ದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ಶಶಿಧರ್ ಮುನಿಯಪ್ಪ ಮತ್ತು ಪುಟ್ಟ ಅಂಜನಪ್ಪ ತಿಳಿಸಿದ್ರು. ಒಂದು ಅವಕಾಶ ಇದೆ, ಪ್ಲಸ್ ಈಗಾಗಿರುವಂಥ ಒಂದು ವಿದ್ಯಮಾನಗಳೇನಿದಾವೋ ಎಲ್ಲೋ ಒಂದು ಹತ್ರ ನಾವು ಕೂಡ ಕೇರ್ಫುಲ್ ಆಗಿ ನಡಿಬೇಕು ಅಂತ ಅನ್ನೋದಿದೆ. ಈಗ ನಮ್ಮ ರಾಜಗೌಡರ ನಡೆ ಅನ್ನೋದೇನಿದೆ, ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಹತ್ರ ಮಾರಲ್ಲಾಗಿ ಅವರು ವೀಕ್ ಆಗಿಬಿಟ್ಟಿದ್ದಾರೆ. ಅದನ್ನು ಸರಿ ಮಾಡಬೇಕು ಅಂತ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಏನಿದೆ MLA ಅನ್ನೋದ್ರ ಬಗ್ಗೆ ನೀವೇನು ಮಾತಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದನ್ನು ಇನ್ನೂ 2.5 ವರ್ಷ ಇದೆ. ಸದ್ಯಕ್ಕೆ ಪಾರ್ಟಿ ಅನ್ನೋದೇನಿದೆ, ಪಾರ್ಟಿಯಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಪಾರ್ಟಿನ ಭದ್ರಪಡಿಸಬೇಕು, ನಮ್ಮಲ್ಲಿರುವಂಥ ಗುಂಪುಗಾರಿಕೆ ಏನಿದೆ ಅದನ್ನು ಶಮನ ಮಾಡಬೇಕು ಅನ್ನೋದು ಫಸ್ಟ್ ನಮ್ಮ ಉದ್ದೇಶ. ಇದರ ಬೇರೆಯವರು ಟಿಕೆಟ್ ಕನಸು ಮರ್ತೋಗೋದು ಒಳ್ಳೆಯದು. ಅದನ್ನು ಈಗ ಟಿಕೆಟ್ ಈಗ ನಾನು ಪುಟ್ಟು ಇಬ್ಬರು ಜೊತೆಲೇ ಇದ್ದೀವಿ. ಈಗ ಅವರು ಪಾಪ ಲಾಸ್ಟ್ ಟೈಮ್ ನಾವು ಕೂಡ ಸಪೋರ್ಟ್ ಮಾಡಿದ್ವಿ, ಬಟ್ ಬೇರೆ ಬೇರೆ ಕಾರಣದಿಂದ ಹೈಕಮಾಂಡ್ ಅವರ ಡಿಸಿಷನ್ಸ್ ಮೇಲೆ ನಾವು ತಲೆ ಬಾಗಿದ್ದೀವಿ ಆ ಟೈಮಲ್ಲಿ. ಈಗ ಮುಂದಕ್ಕೆ ಏನಾಗುತ್ತೋ ಅದನ್ನು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನಾವು ಇಬ್ಬರು ಜೊತೆಲಿ ಇರ್ತೀವಿ, ಯಾಕಂದರೆ ನಾವು ಒಂದುಗೂಡಬೇಕು ಅಂದರೆ ನಾವು ಇಬ್ಬರು ಜೊತೆಲಿ ಇದ್ರೇ ಒಂದುಗೂಡಾಗೋದು. ಇಲ್ಲಾಂದರೆ ಅದನ್ನು ಮತ್ತೆ ತಿರ್ಗಿ ಬಣ್ಣ ಅಂತ ಕ್ರಿಯೇಟ್ ಮಾಡ್ತಾರೆ. ನಾವು ಮಾಡದಿರಿದ್ರು ಅಪೋಸಿಟ್ ಅವರಂತೂ ಮಾಡೇ ಮಾಡ್ತಾರೆ. ಸರ್, ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನು ಗಟ್ಟಿಗೊಳಿಸಲಿಕ್ಕೆ ಈ ಚಿಮುಲ್ ಚುನಾವಣೆ ನಿಮಗೆ ಒಂದು ಅಡಿಪಾಯನ? ಸರ್, ಈಗ ಲಾಸ್ಟ್ ಟೈಮ್ ಕೂಡ ಚೀಮುಲ್ ಎಲೆಕ್ಷನ್ಸಲ್ಲೇ ನಾವೇ ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ನಾವು ಗೆದ್ಕೊಂಬಂದಿದ್ದೀವಿ. ಮತ್ತು ಲೋಕಲ್ ಎಲೆಕ್ಷನ್ಸನ್ನು ಕೂಡ ನಾವು ಗೆದ್ಕೊಂಬಂದಿದ್ದೀವಿ. ಲಾಸ್ಟ್ 2.5 ವರ್ಷದಿಂದ ನಾನು ಸ್ವಲ್ಪ ದೂರ ಇದ್ದೀನಿ, ಯಾಕಂದರೆ ಅಪ್ಪ ಅವರ ಅನಾರೋಗ್ಯದ ಕಾರಣ ನಾವು ಆಕ್ಟಿವ್ ಪೊಲಿಟಿಕ್ಸಿಂದ, ಯಾಕೆಂದರೆ ಅವ್ರ ಮೇಲೆ ನಾವು ಪರ್ಸ್ನಲ್ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಅಲ್ಲಿಂದ ಆಚೆಗಿದ್ವಿ. ಯಾಕೆಂದರೆ ಲಾಸ್ಟ್ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡದೇ ಇರೋದಕ್ಕೆ ಅದೇ ಒಂದು ಮೇಜರ್ ರೀಸನ್ನು. ಅದಾದಮೇಲೆ ಈಗ ಎಲ್ಲ ಸರಿ ಹೋಗ್ತಾ ಇದೆ. ಬಟ್ ನೋಡೋಣ, ಈಗ ನಾವು ಬಿಟ್ಟು ಇಬ್ಬರು ಜೊತೆಲಿದ್ದೀವಿ. ಮುಂದೆ ಯಾರಿಗಾಗುತ್ತೋ ಅದನ್ನು ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರು ಹೈಕಮಾಂಡ್ ಅವ್ರಿಗೆ ಅವ್ರು ಸರ್ವೆ ಮಾಡ್ತಾರೆ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು ನಮಗೆ ಅವಕಾಶ ಇತ್ತು. ಒಂದು ಶಿಡ್ಲಘಟ್ಟ ಕ್ಷೇತ್ರ, ಅದಕ್ಕೆ ಚೊಕ್ಕೇಗೌಡರು ಅಂತೇಳಿ ಅಭ್ಯರ್ಥಿಗಳು ಭಾಳಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗ. ಅವ್ರನ್ನ ಗುರುತಿಸಿ ಇವತ್ತು ಅವ್ರನ್ನ ಮುಖ್ಯವಾಹಿನಿಗೆ ತರೋಂಥ ಕೆಲಸ ನಮ್ಮ ಮುಖಂಡರುಗಳು ಶಶಿಧರ್ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಮುನಿಯಪ್ಪನವರ ಆಶೀರ್ವಾದದಿಂದ ಇವತ್ತು ನಡೆದಿರೋಂಥದ್ದು. ಜೊತೆಗೆ ಮಾಜಿ ನಿರ್ದೇಶಕರು, ನಮ್ಮ KMFನ ನಿರ್ದೇಶಕರಾದಂಥ ಶ್ರೀನಿವಾಸ ರಾಮಯ್ಯ ಅವರು ಸಹ ಮತ್ತು ಜಂಗಮಕೋಟೆ ಕ್ಷೇತ್ರದಿಂದ ಅವ್ರನ್ನ ಕಣಕ್ಕಿಳಿಸಿರೋಂಥದ್ದಾಗಿದೆ. ಅದಕ್ಕೆ ನಮ್ಮ ಸಹಕಾರ ರತ್ನ ಗುಡಿಯಪ್ಪಣ್ಣವರ ಆಶೀರ್ವಾದ, ಅವರ ಮಾರ್ಗದರ್ಶನ ಎಲ್ಲನೂ ಸಹ ಇಲ್ಲಿ ನಮಗೆ ಸಿಕ್ಕಿರೋಂಥದ್ದು. ಒಟ್ಟಾರೆ ಎಲ್ಲ ಮುಖಂಡರು ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಒಗ್ಗೂಡಿ ಚರ್ಚೆಗಳು ಮಾಡಿ ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ದೂರ ಮಾಡಿಕೊಂಡು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರೋದು ದೊಡ್ಡ ಶಕ್ತಿ ತಂದಿದೆ ನಮಗೆ. ನಮ್ಮ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಗೆಲುವಿನ ಗುರಿ ಮುಟ್ತಾರೆ ಅಂತೇಳಿ ನನಗೆ ಶುಭ ಆಗ್ತದೆ ಅಂತೇಳಿ ಅನ್ನಿಸ್ತಾ ಇದೆ. ಇನ್ನು ಕಳೆದ 5 ವರ್ಷಗಳಿಂದ ನಾನು ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಜನರ ಆಶೀರ್ವಾದ ಈ ಬಾರಿಯೂ ನನ್ನ ಮೇಲಿದೆ ಎಂಬ ನಿರೀಕ್ಷೆ ಇದೆ. ಜನರ ಆಶಯದಂತೆ ಕೆಲಸ ನಿರ್ವಹಿಸುತ್ತೇನೆ. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತರಿಗೆ ಸಿಗುವ ನಿಟ್ಟಿನಲ್ಲಿ ನೋಡಿಕೊಳ್ತೇನೆ ಎಂದು ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿ ಶ್ರೀನಿವಾಸ ರಾಮಯ್ಯ ಹೇಳಿದ್ರು. ಜನವರಿ 1ನೇ ತಾರೀಕಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಲಾಭ ಇರೋದ್ರಿಂದ ಈಗ ಬೇಸಿಗೆ ಶುರುವಾಗ್ತದೆ. 3 ತಿಂಗಳ ಮಟ್ಟಿಗೆ ₹1 ಹೆಚ್ಚಿಗೆ ಬೋನಸ್ ರೀತಿಯಲ್ಲಿ, ಯಾಕಂದರೆ ಯಾವುದೋ ಒಕ್ಕೂಟಗಳು ಮಾಡಿಲ್ಲ, ನಮ್ಮ ಒಕ್ಕೂಟದ ಲಾಭವನ್ನು ರೈತರಿಗೆ ಕೊಡಬೇಕು ಅಂತ ಲೀಟ್ರಿಗೆ ₹1 ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಅದನ್ನು ಮಂತ್ರಿಗಳು ಅದನ್ನು ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರ್ತದೆ. 3 ತಿಂಗಳ ಮಟ್ಟಿಗೆ ಅದನ್ನು ಮಾಡೋಂಥದ್ದು. ಬರೋ ದಿನಗಳ ಲಾಭ ಹೆಚ್ಚಾದರೆ ಇನ್ನೂ ಹೆಚ್ಚಿಗೆ ರೈತರಿಗೆ ಬೆಲೆ ಕೊಡುವಂಥ ಕೆಲಸ ಮಾಡಬಹುದು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.